ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಜ ಕನ್ನಡಿಗ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಮಂಡ್ಯಕ್ಕೆ ಬಂದು ಇಳಿದಿದ್ದೀನಿ ಇವಾಗ ತಾನೆ. ನಮ್ಮ ದೊಡ್ಡಪ್ಪನ ಮಗನ ಮದುವೆ ಇದೆ. ನನ್ನ ಫ್ರೈಡೇ ನೆನ್ನೆನೇ ಬರಳಿದ್ರು, ಶುಕ್ರವಾರ. ಮೊದಲೇ ಲೇಟ್ ಆಗೈತೆ. ಇಲ್ಲಿಂದ ನಾಗಮಂಗ್ಳದ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಇವಾಗ ಮಂಡ್ಯದಲ್ಲಿ ಇಳಿದಿದ್ದೀನಿ. ಇಲ್ಲಿಂದ ನಾಗಮಂಗ್ಳೂರಿಗೆ ಹೋಗ್ಬೇಕು. ಸೊ ಈ ವ್ಲಾಗ್ಗಳೆಲ್ಲ ಒಂದು 3-4 ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮದುವೆ ಶಾಸ್ತ್ರ, ಮದುವೆ ಓಡಾಟ, ಎಲ್ಲ ಸಂಬಂಧಿಕರು ಬಂದಿರ್ತಾರೆ, ರಿಲೇಟಿವ್ಸ್ ಎಲ್ಲ. ಇದೇ ಫಸ್ಟ್ ಟೈಮು ರಿಲೇಷನ್ಸ್ಗಳ ಜೊತೆ ಎಲ್ಲ ವ್ಲಾಗ್ ಮಾಡಿದ್ರೆ. ನಮ್ಮ ದೊಡ್ಡಪ್ಪನ ಮನೇಲಾಗಲೇ ನಮ್ಮ ಅಕ್ಕ ಅವರೇ. ನಮ್ಮ ಅಣ್ಣಂದು ಮದುವೆ ಇರೋದು, ರವಿ ಅಣ್ಣಂದು. ನೋಡಬೇಕು, ನಾಗಮಂಗ್ಳಕ್ಕೆ ಬಂದು ಫೋನ್ ಮಾಡು ಅಂದವ್ರೆ. ತಮ್ಮನ ಮೇಲೆ ಪ್ರೀತಿ ಇದ್ದರೆ ಗಾಡೀಲಿ ಬಂದು ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ಬಸ್ಸಲ್ಲಿ ಬಾ ಅಂತಾರೆ. ನೋಡೋಣ. ಹಲೋ ಗೈಸ್, ಸೊ ಫೈನಲಿ ಮಂಡ್ಯದಿಂದ ನಾಗಮಂಗ್ಳಕ್ಕೆ ಬಂದು ನಾಗಮಂಗ್ಳದಲ್ಲಿ ಒಂಚೂರು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ವೀಡಿಯೋ ಎಲ್ಲಿಂದ ನಾಗಮಂಗ್ಳದಿಂದ ಬಂದು ಅಲ್ಲಿಂದ ಒಂದು ಬಸ್ ಎಷ್ಟು ಈಗ ನಾಗಮಂಗ್ಳದಿಂದ ಬಿಲ್ಡಿಂಗ್ನೊಲೆ ಅಂತ ಒಂದು ಹಳ್ಳಿ, ಅಲ್ಲಿ ಇಳ್ಕೊಂಡು ಅಲ್ಲಿ ನಮ್ಮ ಅಣ್ಣ ಭಾವ ಎಲ್ಲ ಕಾಯ್ತವ್ರೆ. ಅವ್ರೇನೋ ರೇಷನ್ ತಗೋತವ್ರಂತೆ. ಅವ್ರ ಜೊತೆ ಮನೆಗೆ ಹೋಗ್ಬೇಕು. ಫುಲ್ ಸುಸ್ತಾಗೋಯ್ತು. ಮಂಡ್ಯದಿಂದ ನಾಗಮಂಗ್ಳಕ್ಕೆ ಬರೋ ಬಸ್ ಮಾತ್ರ ಹೆವಿ ರಶ್ ಇತ್ತು. ನಿಂತ್ಕೊಂಡೇ ಬಂದಿದ್ದು ಉದ್ದಕ್ಕೂ. ಅಲ್ಲ ಗೈಸ್, ಫೈನಲಿ ಬಂದ್ವಿ. ನಮ್ಮ ಭಾವ ಫಸ್ಟ್ ಸಿಕ್ಕಿರೋದು. ಒಂದು ಆಯ್ ಹೇಳ್ರಿ ಭಾವ. ನಮ್ಮ ಅಣ್ಣ ಇಲ್ಲೇ ಕುಂತವ್ರೆ. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಭಾವ ಪಾಪ ಕಾರ್ ತಂದವ್ರೆ. ನಮ್ಮ ದೊಡ್ಡಪ್ಪ ಚಪ್ಪಲಿ ಅಂಗಡಿಲಿ ಫುಲ್ಲು ಬಾರ್ಗಿಂಗ್ ಮಾಡ್ತವ್ರೆ. ಹಾಂ, ಮದುವೆಗ ಬೀಗ್ರೂಟಕ್ಕ ಎರಡಕ್ಕೂ ರೇಷನ್ ಲಿಸ್ಟ್ ರೆಡಿ ಮಾಡ್ತಾರೆ ಆಲ್ರೆಡಿ. ಹಾಂ, ಇನ್ನೂ ಮದುವೆನೇ ಆಗಲಿಲ್ಲ, ಆಗಲೇ ಬೀಗ್ರೂಟಕ್ಕೆ ರೆಡಿ ಮಾಡ್ಕೊತಾರೆ ಕಿಲಾಡಿಗಳು. ಗಂಡವರು ಅಂದರೆ ಕಮ್ಮಿನಾ? ಮದುವೆಗೆ ಬನ್ನಿ, ಬೀಗ್ರೂಟಕ್ಕೆ ಬನ್ನಿ. ಹಾಂ, ಯಾವತ್ತು ಮದುವೆ? 28-29 ಶನಿವಾರ ಬೀಗ್ರೂಟ. ಎಲ್ಲರೂ ಬಂದ್ಬಿಡಿ. ಹಲೋ ಗೈಸ್, ನಮ್ಮ ಭಾವ, ದೊಡ್ಡಪ್ಪ, ನಮ್ಮ ಅಣ್ಣ ಎಲ್ಲ ರೇಷನ್ ಅಂಗಡಿ ರೇಷನ್ ಕಟ್ಟಿಸ್ಕೊತವ್ರೆಪ್ಪ. ಬೀಗ್ರೂಟಕ್ಕೆ ಮದುವೆಗೆಲ್ಲ ಊಟ ಬೇರೆ ಮಾಡಿಲ್ಲ. 4 ಗಂಟೆ ಆಯಿತು. ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿನೇ ಇವಾಗ ಚಿಕನ್ ಬಾರಿಸ್ತಾ ಇದ್ದೀನಿ. ಇನ್ನು ನಮ್ಮ ಊರಿಗೆ ಹೋಗಿಲ್ಲ. 5 ಕಿಲೋಮೀಟ್ರ್ ದೂರದಲ್ಲಿ ಇರೋದು. ನಮ್ಮ ಭಾವನ ಕಾರಲ್ಲೇ ಎಸ್ಕೇಪ್ ಆಗೋದು ಊರಿಗೆ. ಅಲ್ಲ ಗಾಯ್ಸ್, ಈ ಫೈನಲ್ ನಿಮಗೆ ನನ್ನ ಶಿಷ್ಯ, ನನ್ನ ತಮ್ಮನೂ ಬಂದ್ಬಿಟ್ಟ ಜೊತೆಯಲ್ಲಿ. ಇನ್ನೇನು ರಿಲೇಷನ್ಸ್ ಎಲ್ಲ ಬಂದವ್ರೆ. ಈಗ ಎಲ್ಲ ಶಾಸ್ತ್ರಗಳು ನಡೀತಾ ಇದೆ. ನೆನ್ನೆ ಚಪ್ರ ಅದೆಲ್ಲ ಮುಗೀತು. ಬೆಳಗ್ಗೆ ಚಪ್ರದ ಪೂಜೆ ಎಲ್ಲ ಆಯಿತು. ಇವಾಗ ನೀರು ತರೋ ಶಾಸ್ತ್ರ. ಎಲ್ಲ ನೀರು ತರಕ್ಕೆ ಹೋಗೋರೆ. ಇಂಟ್ರಡ್ಯೂಸ್ ಮಾಡ್ಕೊಡ್ತೀವಿ ಎಲ್ರೂ. ಮೊದಲು ನೀರು ತರೋ ಶಾಸ್ತ್ರ ಹೆಂಗೆ ಮಾಡ್ತಾರೆ ನಾವು ತೋರಿಸ್ತೀವಿ, ಬನ್ನಿ. ಅಕ್ಕ ಇಲ್ಲಿ ನೋಡಿ. ಇವರು ಮದುವೆ ಗಂಡು, ಇವರು ಮದುವೆ ಗಂಡವ್ರ ಅಪ್ಪ. ಇನ್ನೇನು ಎಲ್ಲ ಇಲ್ಲೇ ಶಾಸ್ತ್ರ ಮಾಡ್ತಾರೆ, ನೀರಿನ ಶಾಸ್ತ್ರ ತೋರಿಸ್ತೀವಿ. ನಮ್ಮಮ್ಮ ಮಗ ಇವನು ನೋಡ್ರಿ, ಅಳ್ತಾನಂತೆ ಚೈಲ್ಡು. ಇವ್ರು ನಮ್ಮ ಅಕ್ಕನ ಮಗಳು. ಹೇಳ್ರಿ. ಆಮೇಲೆ ನಮ್ಮ ಅಕ್ಕ ಅವರು, ನಮ್ಮ ದೊಡ್ಡಮ್ಮ. ಆಮೇಲೆ ನಮ್ಮಮ್ಮ ಅಲ್ಲಿ ಗುರಾಯಿಸ್ತವ್ರಲ್ಲ ಹಿಂದೆಯಿಂದ, ಅವರೇ ನಮ್ಮಮ್ಮ. ಅವ್ರ ಪಕ್ಕ ಇರೋದು ನಮ್ಮ ಅಕ್ಕ.
ಹಲೋ ಗೈಸ್, ಸೊ ಫೈನಲ್ ಇವಾಗ ನೀರು ತುಂಬೋ ಶಾಸ್ತ್ರ ಮುಗೀತು. ಎಲ್ಲ ನೀರು ತುಂಬಿಕೊಂಡು ಹೋಯ್ತಾವ್ರೆ. ಇವರೊಬ್ಬರು ಮಾತ್ರ ಇವಾಗ ಬರ್ತಾವ್ರೆ. ಸ್ವಲ್ಪ ಲೇಸಿ ಇವರು, ಇರೋರಲ್ಲಿ ಸ್ವಲ್ಪ ಲೇಸಿ ಇವರು. ಏನಕ್ಕೆ ಹೋಗಿದ್ರಿ? ಲೇಸಿ ಅಲ್ಲ ಪಾಪ, ಇವರು ಕ್ರೇಜಿ. ಇವರು ಅರ್ಶಿನ ಕುಂಕುಮ ಕೊಡಕ್ಕೆ ಹೋಗಿದ್ರಂತೆ. ಹಲೋ ಗೈಸ್, ಸೊ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತವ್ರಲ್ಲಿ. ಇವಾಗ ಬರ್ತವ್ರು ವಾಪಸ್ ಮನೆಗೆ. ನೆಕ್ಸ್ಟ್ ಇಲ್ಲಿಂದ ಒಂದು 9 ಜನ ಏನೋ ಅಲ್ಲಿಗೆ ಹೋಗ್ಬೇಕಂತೆ, ಅದೇನೋ ಶಾಸ್ತ್ರ ಇದೆ ಅಂತ. ಬನ್ನಿ ನೋಡೋಣ. ಎಲ್ಲ ಇವಾಗ ಮನೆ ಹತ್ರ ಬರ್ತವ್ರೆ, ಆರತಿ ಮಾಡ್ತಾರಂತೆ ಇವಾಗ. ನೋಡೋಣ. ಇವರು ನಮ್ಮ ಅಂಕಲ್, ಇವರು ನಮ್ಮ ಮದುವೆ ಗಂಡ ಅವರ ತಾಯಿ ಚಿಕ್ಕಪ್ಪ. ಹಾಯ್ ಹೇಳಿ ಅಂಕಲ್. ಹಾಯ್. ನಮ್ಮ ಮತ್ತಿಗೆ ಶ್ರಮಜೀವಿ ಪಾಪ. ನೋಡಿ ನೋಡಿ ನೋಡಿ, ಬ್ಲಾಗ್ಗೋಸ್ಕರ ಹೆಂಗ್ ನೋಡಿ. ನಮ್ಮ ದೊಡ್ಡಪ್ಪ ಮದುವೆ ಗಂಡ ಅವರ ತಂದೆಯವರು ಫುಲ್ ಬ್ಯುಸಿ ಪರ್ಸನ್ನು. ಮದುವೆ ಗಂಡು ಯಾವ ಹುಡುಗಿ? ಯಾವ ಹುಡುಗಿ? ನಮ್ಮ ಹುಡುಗಿ ಇನ್ನೂ ಬಂದಿಲ್ಲ. ಹಾಯ್ ಗಾಯ್ಸ್, ವಾದ್ಯ ಬರ್ಸಿ ಶಿಸ್ತಾಗಿ ಅವ್ರಿಗೆ ನೆಮ್ಮದಿ ಕುಡಿಬೇಕು ಅನ್ನಿಸ್ತಾ ಇದೆ ಅಂತೆ. ಅದಕ್ಕೆ ಈಗ ಓಲ್ಡ್ ಬಂಕ್ ತರಕ್ಕೆ ಹೋಗ್ತೀವಿ, ಬನ್ನಿ ನೋಡೋಣ. 3 ದಿನದಿಂದ ಬರೀ ಅದು ಇದು ತಗೊಂಬರೋದೇ ಆಯಿತು. ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟೈತೆ ನನಗಂತೂ. ನನ್ನ ತಮ್ಮನ ಕಳಿಸಿದ್ದೀನಿ ಸದ್ಯ. ಇವತ್ತು ನನ್ನ ತಮ್ಮ ಬಂದವನೇ. 3 ದಿನದಿಂದ ಒಬ್ಬನೇ ಇದ್ದೆ ಊರಲ್ಲಿ.
ಅವ್ನು ನೆಟ್ಟಿದ್ದೀನಿ ಹೋಗೋ ಹಾಲು ತಗೋಬಾ ಅಂತ. ನನ್ನ ತಮ್ಮ ಬಂದಿದ್ದಷ್ಟು ಒಂದು ಸ್ವಲ್ಪ ಆನೆ ಬಲ ಬಂದಂಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸಂಬಂಧಿಕರೆಲ್ಲ ಇವಾಗ ಬಂದವರೆ, ಎಲ್ಲ ಶಾಸ್ತ್ರಗಳು ಇವಾಗ. ನೆಕ್ಸ್ಟು ನಾಳೆ ಬೆಳಗ್ಗೆ ನಮ್ಮ ಅಣ್ಣನ ದಾರೆ ನೋಡೋಣ.